ಹಿಂದೂ ಸಂಪ್ರದಾಯದ ಪದ್ಧತಿ ಪ್ರಕಾರ ಅನೇಕ ವಿಚಾರಗಳು ನಾವು ಪಾಲನೆ ಮಾಡಬೇಕಾಗತ್ತೆ. ಆದ್ದರಿಂದ ಜೀವನದಲ್ಲಿ ಅನೇಕ ಅಡೆತಡೆಗಳು ಬಂದರೂ ಕೂಡ ನಿವಾರಣೆ ಆಗುತ್ತೆ. ಆದರೆ ಕೆಲವು ಬಾರಿ ನಾವು ಶಾಸ್ತ್ರಕ್ಕೆ ಮೀರಿ ನಡೆದುಕೊಳ್ಳುತ್ತೇವೆ. ಇಂತಹ ಸಂದರ್ಭದಲ್ಲಿ ಹಾಗೂ ಹೀಗೆ ಶಾಸ್ತ್ರಕ್ಕೆ ಮೀರಿ ನಾವು ನಡೆದುಕೊಳ್ಳುವುದರಿಂದ ವಿರುದ್ಧವಾಗಿರುವುದರಿಂದ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಾದರೂ ನಮಗೆ ಬೇಗ ಬಂದು ಬಿಡಬಹುದು. ಯಾವೆಲ್ಲ ನಿಯಮಗಳನ್ನು ನಾವು ಪಾಲಿಸದೇ ಇದ್ದಾಗ ಇಂತಹ ಸಮಸ್ಯೆಗಳಾಗುತ್ತೆ ಅಂದರೆ ಈ 5 ವೇಳೆಗಳಲ್ಲಿ ಗಂಡ ಹೆಂಡತಿಯರು ಯಾವುದೇ ಕಾರಣಕ್ಕೂ ಸೇರಬಾರದು. ದರಿದ್ರ ಖಂಡಿತ ಅನುಭವಿಸಬೇಕು. ದಂಪತಿಗಳು ಈ ವಿಷಯವನ್ನು ತಿಳಿದುಕೊಳ್ಳಬೇಕು. ಆ 5 ಸಮಯಗಳು ಯಾವುದು ಮತ್ತು ಇದರಿಂದ ಆಗುವ ಅನಾಹುತಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ. ನಾವು ಹಾಕುವ ಪ್ರತಿ ದೈವ ಮಾಹಿತಿಗಳು, ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಲಭ್ಯವಾಗುತ್ತೆ. ಹಾಗೂ ನಿಮ್ಮ ಮನೆಯಲ್ಲಿ ಅದೃಷ್ಟ ಲಕ್ಷ್ಮಿ ಸದಾ ನೆಲೆಸಬೇಕು ಅನ್ನುವುದಾದರೆ ಅದೃಷ್ಟ ಲಕ್ಷ್ಮಿ ಕಟಾಕ್ಷ ಯಂತ್ರವನ್ನು ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಂದ ಕೇಳಿ ಪಡೆದುಕೊಳ್ಳಬಹುದು. ಕೆಲವೊಂದು ಮಹಿಳೆಯರಲ್ಲಿ ಹಲವಾರು ರೀತಿಯ ಗೊಂದಲಗಳು ಇದ್ದೇ ಇರುತ್ತದೆ. ಪ್ರತಿ ಬಾರಿ ಶೃಂಗಾರ ಮಾಡಿದ ನಂತರ ದೇವರ ಪೂಜೆಯನ್ನು ಮಾಡುವಂತಹ ವಿಚಾರವಾಗಿರಬಹುದು. ಪ್ರತಿಯೊಂದಷ್ಟು ವಿಚಾರದಲ್ಲಿಯೂ ಕೂಡ ನಾವು ಯಾವ ರೀತಿಯಾಗಿ ಇರಬೇಕು ಎನ್ನುವಂತಹ ಮಾಹಿತಿಯಲ್ಲಿ ಕೆಲವೊಂದಷ್ಟು ಜನರಿಗೆ ಸಂಶಯ ಇದ್ದೇ ಇರುತ್ತದೆ. ಅಂದ ಹಾಗೆ ನಾವು ತಿಳಿಸುವ ಹಾಗೆ ಕೆಲವೊಂದು ನಿಯಮವನ್ನು ಅನುಸರಿಸಬೇಕು. ಮೊದಲನೇದಾಗಿ ಬಹಳ ಮುಖ್ಯ ಅಂದರೆ ಮುಂಜಾನೆ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಗಂಡ ಹೆಂಡತಿ ಮಿಲನವಾಗಬಾರದು. ಏಕೆಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ದೇವತೆಗಳ ಸಂಚಾರ ಆಗುತ್ತದೆ. ಆದ್ದರಿಂದ ಬೆಳಗಿನ ಜಾವ 4 ಗಂಟೆಯಿಂದ 6 ಗಂಟೆ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಗಂಡ ಹೆಂಡತಿ ಮಿಲನವಾಗಬಾರದು. ಬೆಳಿಗ್ಗೆ ಎದ್ದ ತಕ್ಷಣ ಮೊದಲು ಸ್ನಾನ ಮುಗಿಸಿ ದೀಪ ಹಚ್ಚಿ ದೇವರ ಆರಾಧನೆ ಮಾಡಬೇಕು. ಇದರ ಬದಲಿಗೆ ಈ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಗಂಡ ಹೆಂಡತಿ ಸೇರುವುದು ಅಷ್ಟೊಂದು ಶ್ರೇಯಸ್ಕರವಲ್ಲ. ಅದೇ ರೀತಿಯಲ್ಲಿ ಸಾಯಂಕಾಲ ಸಮಯದಲ್ಲೂ ಕೂಡ ಗಂಡ ಹೆಂಡತಿ ಸೇರಬಾರದು. ಭಗವತ್ ಪುರಾಣದಲ್ಲಿ ಹೇಳಿದ್ದಾರೆ, ಕಶ್ಯಪ ಪ್ರಜಾಪತಿ ಹೆಂಡತಿಯಾಗಿರುವಂತಹ ದಿತಿ ಶೃಂಗಾರಕ್ಕೆ ಕರೆಯುತ್ತಾಳೆ. ಕಶ್ಯಪ ಪ್ರಜಾಪತಿಯನ್ನು ಆಗ ಕಶ್ಯಪ ಪ್ರಜಾಪತಿ ಈಗ ಸಮಯದಲ್ಲಿ ಶೃಂಗಾರ ಮಾಡಬಾರದು, ಹಾಗೇನಾದರೂ ಮಾಡಿದರೆ ನಿನ್ನ ಹೊಟ್ಟೆಯಲ್ಲಿ ರಾಕ್ಷಸರು ಹುಟ್ಟುತ್ತಾರೆ ಎಂದು ಹೇಳುತ್ತಾರೆ. ಆದರೂ ಕೂಡ ಅವನ ಹೆಂಡತಿ ಬಿಡುವುದಿಲ್ಲ. ಆದ ಕಾರಣ ಅವರಿಬ್ಬರಿಗೆ ಹಿರಣ್ಯಕಶ್ಯಪು ಮತ್ತು ಹಿರಣ್ಯಾಕ್ಷ ಎಂಬ ರಾಕ್ಷಸರು ಹುಟ್ಟುತ್ತಾರೆ. ಇದರಿಂದ ಮನೆ ಮನಸ್ಸು ಎಲ್ಲವೂ ಹಾಳಾಗಿ ಹೋಗುತ್ತದೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಈ ಸಮಯದಲ್ಲಿ ದಂಪತಿಗಳು ಮಿಲನವಾಗಲೇಬಾರದು. ಮೂರನೇದಾಗಿ ನೀವು ವ್ರತಗಳನ್ನು ಆಚರಿಸುತ್ತಾ ಇದ್ದರೆ ಅಂದರೆ ಗಣಪತಿ ವ್ರತ, ಲಕ್ಷ್ಮೀ ವ್ರತ, ಸತ್ಯನಾರಾಯಣ ವ್ರತ, ಹೀಗೆ ಈ ರೀತಿ ವ್ರತಗಳನ್ನು ಮಾಡಿದಂತಹ 6 ದಿನ ರಾತ್ರಿ ಯಾವುದೇ ಕಾರಣಕ್ಕೂ ದಂಪತಿಗಳು ಶೃಂಗಾರ ಮಾಡಬಾರದು. ಇದನ್ನು ಶಾಸ್ತ್ರಗಳಲ್ಲಿ ತಿಳಿಸಲಾಗಿದೆ. ಇನ್ನು ಗ್ರಹಣದ ಸಂದರ್ಭದಲ್ಲಿ ಅದು ಸೂರ್ಯಗ್ರಹಣ ಆಗಿರಬಹುದು, ಚಂದ್ರಗ್ರಹಣ ಆಗಿರಬಹುದು, ಇಂತಹ ಸಂದರ್ಭದಲ್ಲೂ ಕೂಡ ಯಾವುದೇ ರೀತಿಯಲ್ಲೂ ಪತಿ ಪತ್ನಿಯರು ಮಿಲನ ಆಗುವುದು ನಿಷೇಧ. ಇನ್ನು 5ನೇದಾಗಿ ಕಡ್ಡಾಯವಾಗಿ ಹೆಣ್ಣು ಮಕ್ಕಳು ಹೆಂಗಸರು ಋತುಸ್ರಾವವಾದಾಗ ಆ ಸಮಯದಲ್ಲೂ ಕೂಡ ನೀವು ಯಾವುದೇ ಕಾರಣಕ್ಕೂ ಸೇರಬಾರದು. ಹಾಗೂ ಗಂಡ ಹೆಂಡತಿ ಮಾಡುವ ಸಮಯದಲ್ಲಿ ಮಲಗುವಂತಹ ಕೊಠಡಿಯಲ್ಲಿ ಮೇಣದ ಬತ್ತಿ ಅಥವಾ ಸಣ್ಣದೇ ಯಾವುದಾದ್ರೂ ಒಂದು ಬಲ್ಬ್ ಇದ್ದರೆ ತುಂಬ ಒಳ್ಳೆಯದು ಎಂದು ಶಾಸ್ತ್ರಗಳಲ್ಲಿ ತಿಳಿಸಿದ್ದಾರೆ. ಹಾಗೂ ಈ ರೀತಿಯಾದಂತಹ ಸಮಯದಲ್ಲಿ ನಾವು ಹೇಳಿರುವ ಹಾಗೆ ಗಂಡ ಹೆಂಡತಿ ಮಿಲನವಾದರೆ ಆ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಶ್ರೇಯಸ್ಕರ ಅಲ್ಲ. ಇಬ್ಬರ ಮನಸ್ಸಿನಲ್ಲೂ ಮನಸ್ತಾಪಗಳು, ಜಗಳಗಳು ಆಗೇ ಆಗುತ್ತೆ. ಆದ್ದರಿಂದ ನೀವು ಏನಾದರೂ ಇಂಥ ತಪ್ಪುಗಳನ್ನು ಮಾಡಿ ಪಶ್ಚಾತ್ತಾಪಗಳನ್ನು ಪಟ್ಟು ದರಿದ್ರ ದೋಷಗಳನ್ನು ಅನುಭವಿಸುತ್ತಿದ್ದರೆ ನಮಗೆ ಒಂದು ಕರೆ ಮಾಡಿ. ಪ್ರಧಾನ ತಾಂತ್ರಿಕರು ದೈವಜ್ಞರು ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಎಲ್ಲ ಸಮಸ್ಯೆಗಳಿಗೂ ಉಚಿತವಾದ ಶಾಶ್ವತವಾದ ಪರಿಹಾರವನ್ನು ತಿಳಿಸ್ತಾರೆ. ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ. ಧನ್ಯವಾದ.